Hello everyone. Let us see question number 10. In that A, what are the reasons for overloading in an electric circuit? It is 3 marks. 3 marks question. What are the reasons for overloading? Overloading ಗೆ reasons. If the insulation of the wire is damaged, you know that neutral and live wires are present. If they come in contact, ಅವಾಗ ಡ್ಯಾಮೇಜ್ ಆಗಿರುತ್ತೆ. ಅವಾಗ ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ದೇ ಆರ್ ಡ್ಯಾಮೇಜ್ಡ್, ಅವಾಗ ಅವೆರಡು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದ್ರೆ ಅಲ್ವಾ, ಅವಾಗ ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ದ ವೋಲ್ಟೇಜ್ ಡಿಫರೆನ್ಸ್ ಈಸ್ 220 ವೋಲ್ಟ್ ಇನ್ ಡೊಮೆಸ್ಟಿಕ್ ಯೂಸೇಜ್ ಇನ್ ಇಂಡಿಯಾ ಅಲ್ವಾ. ಇಫ್ ದರ್ ಈಸ್ ಅ ಫಾಲ್ಟ್ ಇನ್ ದ ಅಪ್ಲಿಯನ್ಸ್, ಯಾವ್ದಾದ್ರು ಅಪ್ಲಿಯನ್ಸ್ ಅಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ ಅವಾಗ ಕೂಡ ಓವರ್ಲೋಡ್ ಆಗಬಹುದು. ಇಫ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್, ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್, ಒಂದು ಬ್ಲ್ಯಾಕ್ ನ್ಯೂಟ್ರಲ್ ವೈರ್ ಅನ್ನ ಬ್ಲ್ಯಾಕ್ ಕಲರ್ ಇಂದ ಇನ್ಸುಲೇಟ್ ಮಾಡಿರ್ತಾರೆ, ಲೈವ್ ವೈರ್ ರೆಡ್ ಕಲರ್ ಇಂದ ಅಲ್ವಾ. ಬಟ್ ರೀಸೆಂಟ್ ಆಗಿ ಬ್ಲೂ ಕಲರ್ ಇಂದ ನ್ಯೂಟ್ರಲ್ ವೈರ್ ಇನ್ಸುಲೇಟ್ ಮಾಡಿರ್ತಾರೆ. ಸೊ these two come in contact, ಅವಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದಾಗ ಓವರ್ಲೋಡ್. ಕನೆಕ್ಟಿಂಗ್ ಟೂ ಮೆನಿ ಡಿವೈಸಸ್ ಟು ಅ ಸಿಂಗಲ್ ಸಾಕೆಟ್, ಒಂದೇ ಸಾಕೆಟಿಗೆ ಸಿಕ್ಕಾಪಟ್ಟೆ ಡಿವೈಸ್ ಅನ್ನ ಕನೆಕ್ಟ್ ಮಾಡುವಂತದ್ದು, ಅವಾಗ ಏನಾಗುತ್ತೆ, ಅದು ಹೆಚ್ಚಿಗೆ ಪವರ್ ಅನ್ನ ಜಗ್ಕೊಡುತ್ತೆ. ಸೊ ದ್ಯಾಟ್ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ಇನ್ಸುಲೇಟೆಡ್ ಮಟೀರಿಯಲ್ ಇರುತ್ತೆ ಅದು ಮೆಲ್ಟ್ ಆಗಿ ಅಗೇನ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಟು ಕಾಂಟ್ಯಾಕ್ಟ್, ಅವೆರಡು ಕಾಂಟ್ಯಾಕ್ಟ್ ಬಂದ್ರೆ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. These are the reasons for overloading in an electric circuit. Thank you.